सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्करभगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। इदानीं ब्रह्मसूत्र शाङ्करभाष्ये षड्भिः सूत्रैः उपनिबद्धं तृतीयं परमाणु परमाणुजगदकारणत्वाधिकरणम्। इदानीं चिन्तयितव्यमस्ति, चिन्तयामः। पादादितः इदं सूत्रं द्वादशं सूत्रम्। एतत् परमाणुजगदकारणत्वाधिकरणं तत्र उपनिबद्धानि द्वादशसूत्राण्यपि द्विवारं मास्तु एकवारं पठित्वा तद्भाष्यभागञ्च याथार्थ्येन विचारयामः। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहञ्च प्राप्य प्रकृतं द्वादशं सूत्रं तद्भाष्यभागञ्च यथामति विचारयामः।
ಓಂ ಓಂ ವೇದಾಂತಾರ್ಥಂ ಗಭೀರಂ ಹ್ಯತಿ ಸುಗಮತಯ ಬೋಧಯಾಮೀತಿ ವಿಷ್ಣು ವ್ಯಾಸಾತ್ಮಾ ಸೂತ್ರಯತ್ ತದ್ದುರಧಿಗಮಮಭೂತ್ ವಾದಿದುರ್ಬುದ್ಧಿಭೇದಾತ್ ಭಿಂದನ್ ದುರ್ಬುದ್ಧಿಭೇದಂ ಯ ಇಹ ಕರುಣಯಾ ಭಾಷ್ಯಯದ್ಭಾಷ್ಯಮೇತತ್ ತಂ ವಂದೇ ಸರ್ವವಂದ್ಯಂ ತ್ರಿಜಗತಿ ಭಗವತ್ಪಾದಸಂಜ್ಞಂ ಮಹೇಶಂ. ಓಂ ವೇದಾಂತಾರ್ಥಂ ಗಭೀರಂ ಯತಿ ಸುಗಮತಯ ಬೋಧಯಾಮೀತಿ ವಿಷ್ಣು ವ್ಯಾಸಾತ್ಮಾ ಅಸೂತ್ರಯತ್ ತದ್ದುರಧಿಗಮಮಭೂತ್ ವಾದಿದುರ್ಬುದ್ಧಿಭೇದಾತ್ ಭಿಂದನ್ ದುರ್ಬುದ್ಧಿಭೇದಂ ಯ ಇಹ ಕರುಣಯ ಅಭಾಷ್ಯಯತ್ ಭಾಷ್ಯಮೇತತ್ ತಂ ವಂದೇ ಸರ್ವವಂದ್ಯಂ ತ್ರಿಜಗತಿ ಭಗವತ್ಪಾದಸಂಜ್ಞಂ ಮಹೇಶಂ. ತಂ ವಂದೇ ಸರ್ವವಂದ್ಯಂ ತ್ರಿಜಗತಿ ಭಗವತ್ಪಾದಸಂಜ್ಞಂ ಮಹೇಶಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ದ್ವಿತೀಯೇ ಪಾದೆ ತೃತೀಯಂ ಷಟ್ಸೂತ್ರಾತ್ಮಕಂ ಪರಮಾಣು ಜಗದಕಾರಣತ್ವಾಧಿಕರಣಂ. ಓಂ ಉಭಯಥಾಪಿ ಚ ನ ಕರ್ಮ ತಸ್ತದಭಾವಃ. ಬೇಕಾದ್ರೆ ಬಿಡ್ಬೋದು. ಉಭಯಥಾಪಿ ನ ಕರ್ಮ ತಸ್ತದಭಾವಃ. ಓಂ ಸಮವಾಯಾಭ್ಯುಪಗಮಾಚ್ಚ ಸಾಮ್ಯಾದನವಸ್ಥಿತೇಃ. ಓಂ ನಿತ್ಯಮೇವ ಚ ಭಾವಾತ್. ಓಂ ರೂಪಾದಿಮತ್ವಾಚ್ಚ ವಿಪರ್ಯಯೋ ದರ್ಶನಾತ್. ಓಂ ಉಭಯಥಾ ಚ ದೋಷಾತ್. ಓಂ ಅಪರಿಗ್ರಹಾಚ್ಚಾತ್ಯಂತಮನಪೇಕ್ಷಾ. ಇವು 6 ಸೂತ್ರಗಳು. ಪ್ರಕೃತ ಈ ಅಧಿಕರಣದಲ್ಲಿ ಮೊಟ್ಟ ಮೊದಲನೆಯ ಸೂತ್ರವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಇದೇನು? ಪರಮಾಣು ಜಗದಕಾರಣತ್ವಾಧಿಕರಣ. ನೋಡಿ ವೈಶೇಷಿಕರೇ, ನೀವು ಹೇಳೋ ಹಾಗೆ ಈ ಒಂದು ಜಗತ್ತಿಗೆ ನಾಮರೂಪಾತ್ಮಕವಾಗಿ ನಮಗೆ ತೋರ್ತಾ ಇರತಕ್ಕಂತಹ ಈ ಜಗತ್ತಿಗೆ ಪರಮಾಣುಗಳು ಕಾರಣ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದು ಸರಿಯಲ್ಲ. ಪರಮಾಣುಗಳು ಈ ಜಗತ್ತಿಗೆ ಕಾರಣವಲ್ಲ. ಪರಮಾಣುಗಳಿಂದ ಈ ಜಗತ್ತು ಉದ್ಭವವಾಗಿದೆ, ಮತ್ತೆ ಅದರಲ್ಲೇ ಪ್ರಳಯವಾಗುತ್ತೆ, ಆ ಸ್ಥಿತಿ ಇದೆಯೇ ಅಂತೆಲ್ಲ ಹೇಳ್ತಕ್ಕಂಥದ್ದು ಸರಿಯಿಲ್ಲ. ಹೇಗೆ ಅಂತನ್ನೋದನ್ನು ನಾವು ತೋರಿಸ್ಕೊಡ್ತೇವೆ ಅಂತ ಹೇಳಿ ಅದರಲ್ಲಿ ಮೊಟ್ಟ ಮೊದಲನೆಯ ಸೂತ್ರ ಓಂ ಉಭಯಥಾಪಿ ಚ ನ ಕರ್ಮ ತಸ್ತದಭಾವಃ. ಓಂ ಉಭಯಥಾಪಿ ನ ಕರ್ಮ ತಸ್ತದಭಾವಃ. ಇದರ ಒಂದು ಪದವಿಭಾಗ ಅವೆಲ್ಲ ಆಯಿತು. ಕೇವಲ ಅರ್ಥ ಮಾತ್ರ ಅನ್ವಯ ನೋಡ್ಕೊಂಡ್ಬಿಡೋಣ ಅಷ್ಟೇ. ಇದಕ್ಕೆ 2 ಅರ್ಥ ಮಾಡಬಹುದು. ಆ ಆಚಾರ್ಯ ಶಂಕರ ಭಗವತ್ಪಾದರ ಪ್ರಕಾರ ಅವ್ರು ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಮೊದಲನೆಯದು ಉಭಯಥ ಅಂತಂದ್ರೆ, ಉಭಯಥ ಅಂದರೆ 2 ರೀತಿಯಿಂದ. 2 ರೀತಿಯಿಂದ ಯಾವ ರೀತಿಯಿಂದ? ಕಾರ್ಯಸ್ಯ ಪ್ರಯತ್ನಾದಿ ನಿಮಿತ್ತೇ ಅಭ್ಯುಪಗಮ್ಯಮಾನೇವ ಅನಭ್ಯುಪಗಮ್ಯಮಾನೇವ. ಕಾರ್ಯಕ್ಕೆ ಪ್ರಯತ್ನವೇ ಮುಂತಾದ ನಿಮಿತ್ತವನ್ನು ಒಪ್ಪಿದರೂ ಅಥವಾ ಒಪ್ಪದೇ ಇದ್ದರೂ ಕೂಡ, ಉಭಯಥಾಪಿ 2 ರೀತಿಯಿಂದಲೂ ಕೂಡ ಈ ಅಣುಗಳಲ್ಲಿ, ಪರಮಾಣುಗಳಲ್ಲಿ ಆದ್ಯಂ ಕರ್ಮ ಅಂದೇನು? ಮೊಟ್ಟ ಮೊದಲನೆಯ ಕರ್ಮ ಅಂತಕ್ಕಂಥದ್ದು ನ ಅವಕಲ್ಪತೆ, ಹೊಂದುವುದಿಲ್ಲ. ಯಾತಕ್ಕೆ ಹೊಂದೋದಿಲ್ಲ? ಈಗ ಮೊಟ್ಟ ಮೊದಲನೆಯ ಕರ್ಮ, ಆಮೇಲಿಂದೆಲ್ಲ ಬಿಡಿ, ಆಮೇಲಿಂದ ಬೇಡ ನಮಗೆ. ಮೊಟ್ಟ ಮೊದಲು ಅಣುವಿನಿಂದ ಮೊಟ್ಟ ಮೊದಲ ಕರ್ಮ ಯಾವುದು ಆಯಿತು, ಅದು ಹೊಂದೋದಿಲ್ಲ. ಯಾಕೆ ಹೊಂದೋದಿಲ್ಲ? ಅದನ್ನು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನ ಕರ್ಮ ಆಗಬೇಕಾದರೆ ಆ ಕರ್ಮಕ್ಕೆ ಅನುಗುಣವಾಗಿ ಏನು ಬೇಕಾದಷ್ಟು ಅಂಶಗಳಿರಬೇಕು.
ಹೌದು ತಾನೆ. ಸುಮ್ಮನೆ ಯಾವ ಕರ್ಮನೂ ನಾವು ಅನುಭವಿಸೋದಕ್ಕಾಗೋದಿಲ್ಲ, ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ಏನೋ ಒಂದು ಒಂದು ಬ್ಯಾಕ್‌ಗ್ರೌಂಡ್ ಅಂತಾರಲ್ಲ, ಅದಕ್ಕೆ ಆ ಥರ ಇರಬೇಕದು. ಆದರೆ ಮೊಟ್ಟ ಮೊದಲು ಆ ಪರಮಾಣು ಸಂಯೋಗವ ಯಾವ ಒಂದು ಬ್ಯಾಕ್‌ಗ್ರೌಂಡ್ ಅಂತಕ್ಕಂಥದ್ದಿತ್ತು. ಇನ್ನೊಂದು ಪದಾರ್ಥ ಎಲ್ಲಿತ್ತು? ಕೇವಲ ಪರಮಾಣುಗಳು ಅಷ್ಟೇ ತಾನೆ. ಈಗ ಯಾವ ನಿಮಿತ್ತವೂ ಇಲ್ಲದೆ ಅನಿಮಿತ್ತವಾಗಿ ಕರ್ಮ ಆಗೋಯ್ತು. ಏನು ಕರ್ಮ? ಕ್ರಿಯೆ. ಹಣ್ಣುಗಳು ಸೇರ್ಕೊಂಡ್ಬಿಟ್ವು ಅಂದರೆ ಹೇಗೆ ಅದು? ಅದನ್ನು ಒಪ್ಪೋಕ್ಕಾಗೋದಿಲ್ಲ. ಈಗ ಹೀಗೆ ಮೊಟ್ಟ ಮೊದಲನೇ ಕರ್ಮವೇ ಉಂಟಾಗಿಲ್ಲ. ಮೊಟ್ಟ ಮೊದಲನೇ ಕಾರ್ಯ, ಕರ್ಮ ಕಾರ್ಯ. ಕಾರ್ಯ ಸೃಷ್ಟಿಯಾಗಿಲ್ಲ. ಕಾರ್ಯವೇ ಸೃಷ್ಟಿಯಾಗಿಲ್ಲ ಅಂದಮೇಲೆ, ಸೃಷ್ಟಿಯೇ ಆಗಿಲ್ಲ ಅಂದಮೇಲೆ ಇನ್ನು ಪ್ರಳಯ ಎಲ್ಲಿ ಬಂತು? ಸೃಷ್ಟಿ ಆದಮೇಲೆ ತಾನೇ ಪ್ರಳಯ. ಆದ್ದರಿಂದ ಅತಃ ತದಭಾವಃ ಉಭಯಥಾಪಿ ನ ಕರ್ಮ ಅವಕಲ್ಪತೆ. ತದಭಾವಃ. ತದಭಾವಃ ಅಂದ್ರೇನು? ತಯೋಃ ಸರ್ಗಪ್ರಳಯಯೋಃ ಅಭಾವಃ. ಮೊದಲನೇ ಅರ್ಥ ಇದು. ಇಲ್ಲೇನು? ನಿಮಿತ್ತ. ಕಾರ್ಯಕ್ಕೆ ಒಂದು ನಿಮಿತ್ತ, ಕಾರ್ಯ ಆಗೋದಕ್ಕೆ ಒಂದು ನಿಮಿತ್ತ ಬೇಕು ಎನ್ನುವುದನ್ನು ಒಪ್ಪಿದರೂ ಕೂಡ ನಿಮ್ಮ ಸಿದ್ಧಾಂತ ಹೊಂದೋದಿಲ್ಲ, ಒಪ್ಪದೆ ಇದ್ದರೂ ಕೂಡ ಸಿದ್ಧಾಂತ ಹೊಂದೋದಿಲ್ಲ. ನೀವು ಹೇಳ್ಬೋದು ನಿಮಿತ್ತ ಯಾಕ್ರಿ ಬೇಕು, ನಮಗೆ ಬೇಕಿಲ್ಲ, ನಮಗೆ ಹಣ್ಣುಗಳು ತಾವೇ ಏನೋ ಒಂದು ಹೇಳ್ಬೋದು, ಆದರೂ ಕೂಡ ಹೊಂದೋದಿಲ್ಲ. ಮತ್ತು ಎರಡನೇ ಅರ್ಥ ಏನು? ಆದ್ಯಸ್ಯ ಕರ್ಮಣಃ ಅದೃಷ್ಟ ನಿಮಿತ್ತೆ ಅಭ್ಯುಪಗಮ್ಯಮಾನೆ. ಆಯ್ತಪ್ಪ, ಮೊಟ್ಟ ಮೊದಲನೆಯ ಕರ್ಮ ಯಾವುದು? ಅದೃಷ್ಟ ನಿಮಿತ್ತೆ ಅಭ್ಯುಪಗಮ್ಯಮಾನೆ. ಯಾವುದೋ ಒಂದು ಅದೃಷ್ಟ ನಿಮಿತ್ತದಿಂದ ಅದನ್ನು ಒಪ್ಕೊಳ್ಳೋಣ. ಮೊದಲನೇ ಕರ್ಮ ಆಗೋದಕ್ಕೆ ಒಂದು ಅದೃಷ್ಟ ನಿಮಿತ್ತವಾಯಿತು ಅಂತ ಒಪ್ಕೊಳ್ಳೋಣ. ಒಪ್ಪಿಕೊಂಡರೂ ಕೂಡ ಆಗೇನಾಗುತ್ತೆ? ತತ್ ಆ ಅದೃಷ್ಟ ನಿಮಿತ್ತ ಅಂತಿದೆಯಲ್ಲ, ತತ್ ಅದೃಷ್ಟ ನಿಮಿತ್ತಮ್ಮ, ಅದು ಯಾವುದ್ರಲ್ಲಿ ಸೇರ್ಕೊಂಡಿರಬೇಕು? ಆತ್ಮ ಸಮವಾಯಿವಾ ಸ್ಯಾತ್, ಅಣು ಸಮವಾಯಿವಾ ಸ್ಯಾತ್. ಅದು ಇಲ್ಲ ಆತ್ಮ ಸಮವಾಯಿ ಆಗಿರಬೇಕು, ಇಲ್ಲ ಅಣು ಸಮವಾಯಿ ಆಗಿರಬೇಕು. ಇದದ್ದೇ ಎರಡು, ಪುರುಷ ಒಬ್ಬ, ಅಣು ಒಬ್ಬ. ಹೀಗೆ ಎರಡರಲ್ಲಿ ಇರಬೇಕದು. ಉಭಯಥಾಪಿಚ, ಎರಡೂ ರೀತಿಯಿಂದ ಏನು ಆತ್ಮ ಸಮವಾಯಿ ಅಂತಂದ್ರೂ ಹೊಂದೋದಿಲ್ಲ, ಅಣು ಸಮವಾಯಿ ಅಂತಂದ್ರೂ ಹೊಂದೋದಿಲ್ಲ. ಯಾವುದು? ಕಾರ್ಯ ಅಂತಕ್ಕಂಥದ್ದು ಆಗೋದಿಲ್ಲ. ಆದ್ದರಿಂದ ಉಭಯಥಾಪಿ ಅಣುಷು ಆದ್ಯಂ ಕರ್ಮ ನ ಅವಕಲ್ಪತೆ. ಅಣುಗಳಿಂದ ಮೊಟ್ಟ ಮೊದಲನೆಯ ಕಾರ್ಯ ಅಂತಕ್ಕಂಥದ್ದು ಉತ್ಪತ್ತಿಯಾಗಿಲ್ಲ, ಆಗುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಏನಾಗುತ್ತೆ? ಉತ್ಪತ್ತಿಯೇ ಆಗಿಲ್ಲ ಅಂದಮೇಲೆ ಪ್ರಳಯ ಅಂತೂ ಇಲ್ಲವೇ ಇಲ್ಲ. ತಯೋ ಸರ್ಗ ಪ್ರಳಯೋ ಅಭಾವ. ಸರ್ಗ ಅಂದರೆ ಉತ್ಪತ್ತಿ, ಪ್ರಳಯೋ ಅಭಾವ, ಅಷ್ಟೆ. ಇದಕ್ಕೆ ಇದು ಈ ಅರ್ಥ, ಇದು ಸೂತ್ರಾರ್ಥ. ಇದು ಒಂದು 4-5 ಲೈನ್ ಆಗಿತ್ತು, ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ. ನೋಡಿ, ಇದುವರ ತನಕ ವೈಶೇಷಿಕರು ಏನು ಹೇಳಿದ್ರು? ದ್ರವ್ಯಗಳು ಅಂದ್ರೇನು? ಎಲ್ಲ ನಮ್ಮ ಎದುರಿಗಿರ್ತಕ್ಕಂಥ ಪದಾರ್ಥಗಳು ಹೇಗಿದೆ? ಅದು ಸಾವಯವವಾಗಿರುತ್ತದೆ. ಹೌದು ತಾನೆ? ಸಾವಯವ, ಅದಕ್ಕೆ ಅವಯವ ಅಂತಕ್ಕಂಥದ್ದು ಇರುತ್ತೆ. ಯಾತಕ್ಕೆ, ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂದರೆ, ಅದು ವಿಭಾಗಕ್ಕೆ ಒಳಪಡಬಹುದಾದ್ದರಿಂದ ಅದನ್ನು ವಿಭಾಗ ಮಾಡಬಹುದು. ಯಾವುದೇ ಒಂದು ಪದಾರ್ಥ ತಗೊಳ್ಳಿ, ಅದನ್ನು ಚೂರು ಮಾಡ್ಬೋದು. ಎಷ್ಟು ಬೇಕಾದ್ರೂ ಸಣ್ಣ ಚೂರು ಬೇಕಾದ್ರೂ ಮಾಡ್ಬೋದು, ದೊಡ್ಡ ಚೂರು ಬೇಕಾದ್ರೂ ಮಾಡ್ಬೋದು. ಅದು ಸಾವಯವ ಆಗಿರೋದು. ಚೂರು ಮಾಡಬೇಕಾದ್ರೆ ಏನಾಗಿರಬೇಕು? ಸಾವಯವ ಆಗಿರಲೇಬೇಕು. ಅವಯವಾನ ಇಲ್ಲದೆ ಚೂರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹೌದು ತಾನೆ? ಹೀಗೆ ಎಲ್ಲ ಪದಾರ್ಥಗಳು ಸಾವಯವವಾಗಿರುತ್ತೆ. ಅದು ನಮ್ಮ ಲೋಕದಲ್ಲಿ ಕಂಡಿದೆ. ಹೀಗೆ ಈ ಸಾವಯವವಾದ ದ್ರವ್ಯವು ಏನು ಮಾಡುತ್ತೆ? ತನ್ನಲ್ಲಿಯೇ ಅನುಗತವಾಗಿರತಕ್ಕಂಥ ಒಂದು ಬಟ್ಟೆ ಇದೆ, ಅದೇನಾಗಿದೆ? ತನ್ನಲ್ಲಿಯೇ ಅನುಗತವಾಗಿರತಕ್ಕಂಥ, ಅದರ ಬಟ್ಟೆನಲ್ಲೇ ಅನುಗತವಾಗಿದ್ದುಬಿಟ್ಟಿದೆ, ಹಾಸು ಹೊಕ್ಕಾಗಿದ್ದುಬಿಟ್ಟಿದೆ. ಯಾವುದದು? ನೂಲೆ ಮುಂತಾದ ದ್ರವ್ಯಗಳಿಂದ, ಅದು ನೂರು ಮುಂತಾದ ದ್ರವ್ಯಗಳಿಂದಲೇ ಆರಂಭವಾಗುವುದು ಕಂಡಿದೆ. ಹೌದು, ಒಂದು ಬಟ್ಟೆ ಆರಂಭವಾಗಬೇಕಾದ್ರೆ ಅದಕ್ಕೆ ಅನುಗತವಾಗಿರತಕ್ಕಂಥ ನೂಲು ಮುಂತಾದ್ದರಿಂದ ಆರಂಭವಾಗುತ್ತೆ. ಅದು ಗೊತ್ತಿದೆ ನಮಗೆ. ಈಗ ಇಷ್ಟ ಆಯ್ತಲ್ಲ,
ಇದನ್ನ ಆಧಾರವಾಗಿಟ್ಟುಕೊಂಡು ಇದು ಸಿದ್ಧಾಂತ, ಇದನ್ನು ಆಧಾರವಾಗಿಟ್ಕೊಂಡು ಏನು ಮಾಡ್ತಾರೆ ವೈಶೇಷಿಕರು ನೋಡಿ ಹೇಳ್ತಾರೆ, ಪೃಥಿವಿಯೇ ಮೊದಲಾದ ಎಲ್ಲ ದ್ರವ್ಯಗಳು ಕೂಡ, ಬಟ್ಟೆ ಅದು ಎಕ್ಸಾಂಪಲ್ ಕೊಟ್ಟಿದ್ದಾಯ್ತು. ಈಗ ಪೃಥಿವಿ ಅಪ್ಪು ತೇಜಸ್ಸು ವಾಯು ಅಂತ ಇದೆ. ಇಲ್ಲಿ ಏನು, ಇಲ್ಲಿ ಒಂದು ನಮ್ಗೆ ಗಮನದಲ್ಲಿರಬೇಕಾದ್ದು, ಪೃಥಿವಿ ಅಂತಂದರೆ ಅನ್ನುವಾಗ ಪೃಥಿವಿ ದ್ರವ್ಯ ಅಂತ ಅರ್ಥ. ಎರಡು ಅರ್ಥದ ಉಪಯೋಗ ಆಗುತ್ತೆ. ಇರಲಿ, ಪೃಥ್ವಿ ದ್ರವ್ಯ ಅಂತಂತ ಅರ್ಥ. ಮತ್ತು ಇನ್ನೊಂದು ಏನಾಗುತ್ತೆ, ಪೃಥ್ವಿ ಅಂತಂದರೆ ಪೃಥ್ವಿ ಪರಮಾಣು ಅಂತಂತೂ ಅರ್ಥವಾಗುತ್ತೆ. ಎರಡೂ ಅರ್ಥ ಇರುತ್ತೆ. ಪೃಥ್ವಿ ದ್ರವ್ಯ, ಪೃಥ್ವಿ ಪರಮಾಣು. ಏನು ವ್ಯತ್ಯಾಸ ಅಂತಂದರೆ, ಪೃಥ್ವಿ ದ್ರವ್ಯ ಅಂತ ಆದರೆ ಅದಕ್ಕೆ ಅವಯವ ಇರಬೇಕು, ಅದು ಚೂರಾಗುತ್ತೆ. ಅದೇ ಪೃಥ್ವಿ ಪರಮಾಣು ಅಂದರೆ ಅದು ಚೂರಾಗೋದೇ ಇಲ್ಲ. ಯಾಕೆ? ಚೂರಾಗದೇ ಇರುವಷ್ಟು ಸಣ್ಣದಾಗಿ ಮಾರ್ಪಟ್ಬಿಟ್ಟಿದೆ, ಅದೇ ಅಣು. ಹೀಗೆ ಪೃಥ್ವಿ ದ್ರವ್ಯ, ಪೃಥ್ವಿ ಅಣು, ಈ ಪ್ರತಿಯೊಂದಕ್ಕೂ ಅಪ್ ದ್ರವ್ಯ, ಅಪ್ ಅಣು, ತೇಜಸ್ವಿ, ಹೀಗೆ 4. ಈ ಪೃಥಿವಿಯೇ ಮೊದಲಾದ ಎಲ್ಲ ದ್ರವ್ಯಗಳೂ ಕೂಡ ಏನಾಗಿದೆ, ಬಟ್ಟೆಯು ಹೇಗೆ ತನ್ನಲ್ಲಿ ಅನುಗತವಾಗಿರುವ ನೂಲಿನಿಂದ ಕೂಡಿಕೊಂಡು ಸಿದ್ಧವಾಯಿತೋ ಅದೇ ರೀತಿ ಪೃಥಿವಿಯೇ ಮೊದಲಾದ ಎಲ್ಲ ದ್ರವ್ಯಗಳೂ ಕೂಡ ತಮ್ಮಲ್ಲಿ ಅನುಗತವಾಗಿರುವ ಒಂದು ದ್ರವ್ಯದಿಂದ ಕೂಡಿಕೊಂಡು ಸಿದ್ಧವಾಗಿರುತ್ತೆ. ಉದಾಹರಣೆ ಕೊಟ್ಟರ, ಅದಕ್ಕೆ ತಕ್ಕಾಗಿ ಸಿದ್ಧವಾಗಿರುತ್ತೆ. ಹೌದು, ಯಾವಾಗ ಈ ದ್ರವ್ಯಗಳಲ್ಲಿ, ಈ ಪೃಥ್ವಿ ದ್ರವ್ಯ ಅಂತ ಹೇಳಿದೆ, ಪೃಥ್ವಿ ದ್ರವ್ಯಗಳಲ್ಲಿ ಅವಯವಿ ವಿಭಾಗ ಸಾಧ್ಯವಾಗೋದಿಲ್ಲವೋ, ಕೊನೆ ತನಕ ಹೊಡೆದಿದ್ದಾಗೋಯ್ತು, ಇನ್ನು ಸಾಧ್ಯವಾಗೋದಿಲ್ಲ. ಇದು ಕಡಿಮೆ ಆಗ್ತಾ ಬಂದ್ಬಿಡ್ತು, ಚಿಕ್ಕದಾಗ್ತಾ ಬಂತು, ಹೊಡೆದಾಯ್ತು. ಇದು ಅಪಕರ್ಷ, ಇದು ಚಿಕ್ಕದಾಗ್ತಾ ಬಂತಲ್ಲ. ಈ ಅಪಕರ್ಷದ ಕಡೆಯ ಸ್ಥಿತಿ, ಇನ್ನೂ ಇದರ ಅಪಕರ್ಷಣ ಸಾಧ್ಯವಿಲ್ಲ ಅನ್ನುವ ಸ್ಥಿತಿ ಇದೆಯಲ್ಲ, ಅದೇ ಪೃಥಿವಿಯ ಪರಮಾಣು. ಹೀಗೆ ಅಪ್ಪಿನ ಪರಮಾಣು, ತೇಜಸ್ಸಿನ ಪರಮಾಣು, ವಾಯುವಿನ ಪರಮಾಣು, ಹೀಗೆ ಬರುತ್ತೆ ಪರಮಾಣು. ಹೀಗೆ ನಾಮರೂಪಾತ್ಮಕವಾದ ಸಮಸ್ತ ಪ್ರಪಂಚಕ್ಕೆ ಕಾರಣವಾಗಿರತಕ್ಕಂತಹ ಯಾವುದಿದು ಭೂತ ಚತುಷ್ಟಯಗಳು. ಭೂತ ಪಂಚಕ ಒಪ್ಪೋದಿಲ್ಲ, ಆಕಾಶ ಒಪ್ಪೋದಲ್ಲ ವೈಶೇಷಿಕರು. ಆಕಾಶಕ್ಕೆ ಅವಯವ ಇಲ್ಲ, ಅದಕ್ಕೇನೂ ಇಲ್ಲ, ಅಣು ಇಲ್ಲ, ಏನೂ ಇಲ್ಲ, ಅದಕ್ಕೆ ಅದು ಒಪ್ಪೋದಿಲ್ಲ. ಭೂತ ಚತುಷ್ಟಯಗಳು ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಅವೆಲ್ಲ ಏನಾಗಿರುತ್ತೆ, ಸಾವಯವವಾಗಿರುತ್ತದೆ. ಇವುಗಳ ವಿಭಾಗಾವಸ್ಥೆ ಇದೆಯಲ್ಲ, ಅದರ ಕಡೆಯ ಭಾಗವೇ ಈ 4 ಭೂತಗಳ ಪರಮಾಣು ಸ್ಥಿತಿ. ಆಯಿತು, ಈಗ ಇಷ್ಟು ಬಹುಶಃ ಆಗಿತ್ತು. ಇನ್ನೊಂದೆರಡು ಲೈನ್ ಬಿಡ್ತೀನಿ, ನೋಡೋಣ, ಮುಂದೆ ಹೋಗೋಣ. 1 2 3 4 5 6 7 8 9ನೇ ಪಂಕ್ತಿ ಆ ಒಂದು ಸೂತ್ರದಲ್ಲಿ ಉಭಯತಾಪಿತರ ಕರ್ಮ ಅಂತ ತದಭಾವದಲ್ಲಿ 9ನೇ ಪಂಕ್ತಿ. ನ ಚ ಅಕಾರಣೇನ ಕಾರ್ಯೇಣ ಭವಿತವ್ಯಂ ಇತ್ಯತಃ ಪರಮಾಣವೋ ಜಗತಃ ಕಾರಣಂ ಇತಿ ಕಣಭುಗ ಅಭಿಪ್ರಾಯ. ಇಲ್ಲಿ ಒಂದು ಸಿದ್ಧಾಂತ ಮಾಡಿದ್ರು ನೋಡಿ, ಯಾವುದಕ್ಕೂ ಕೂಡ ಒಂದು ದ್ರವ್ಯ, ಒಂದು ಪದಾರ್ಥ ಅಂತ ಆಗಬೇಕಾದರೆ ಅದಕ್ಕೆ ಕಾರಣವೋ ಇಲ್ಲದೆ ಆ ಪದಾರ್ಥ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಏನಾಯಿತು, ಈ ಪೃಥಿವಿ ಎಂಬತಕ್ಕಂತಹ ಒಂದು ಭೂತ ಸೃಷ್ಟಿಯಾಗಬೇಕಾದರೆ ಅದಕ್ಕೆ ಏನಾಗಬೇಕು, ಅದಕ್ಕೊಂದು ಕಾರಣ ಅಂತ ಬೇಕು. ಆ ಕಾರಣ ಯಾವುದದು? ಅದೇ ಈ ಒಂದು ಪೃಥ್ವಿ ಪರಮಾಣುವೇ ಕಾರಣ. ಹೀಗೆ ನೋಡಿ, ತಾನೇ ಈ ಇತಿ ಕಣಭುಗ ಅಭಿಪ್ರಾಯ. ಅದು ಕಣಭುಗ ಅಭಿಪ್ರಾಯ ಅಂತ ಅನ್ನೋದು ಇಲ್ಲಿ ಕಣಭುಜ ಅಭಿಪ್ರಾಯ ಅಂತ. ಅಂದರೆ ಕಣಭುಜನ ಕಣಭುಕ್ ಅಂತ ಹೇಳ್ಬೋದು, ಕನ್ನಡದಲ್ಲಿ ಹೇಗೆ ಹೇಳಬೇಕು ಗೊತ್ತಿಲ್ಲ. ಕಣಭುಜನ ಅಭಿಪ್ರಾಯ. ಈ ಶಬ್ದ ಕಣಭುಜ್ ಅಂತಕ್ಕಂಥ ಶಬ್ದ. ಕಣಭುಜವು ಕಣಭುಜ, ಕಣಭುಜೋ ಕಣಭುಜಾಂ, ಕಣಭುಜ ಷಷ್ಠಿ ವಿಭಕ್ತಿ. ಕಣಭುಜನ ಅಭಿಪ್ರಾಯ ಇದು ಇಷ್ಟು.
ತಾನಿ ಇಮಾನಿ ಚತ್ವಾರಿ ಭೂತಾನಿ ಭೂಮಿ ಉದಕ ತೇಜ ಪವನಾಖ್ಯಾನಿ ಸಾವಯವಾನಿ ಉಪಲಭ್ಯ ಚತುರ್ವಿಧಾ ಪರಮಾಣವಃ ಪರಿಕಲ್ಪ್ಯಂತೆ. ನೋಡಿ, ಈ ಒಂದು 4 ಭೂತಗಳಿದೆಯಲ್ಲ, ಯಾವುದಿದು ಭೂತಗಳು ಅಂದರೆ ಅವಯವ ಇರತಕ್ಕಂಥದ್ದು ಪೃಥ್ವೀಭೂತ, ಅವಯವ ಇಲ್ಲದೆ ಇರತಕ್ಕಂಥದ್ದಲ್ಲ. ಅವಯವ ಇಲ್ಲದೆ ಇರತಕ್ಕಂಥದ್ದು ಪೃಥ್ವಿ ಪರಮಾಣು, ಇದು ಪೃಥ್ವೀಭೂತ. ಈ ಪೃಥ್ವಿ ಅಪ್ಪು ತೇಜಸ್ಸು ವಾಯು ಇದೆಯಲ್ಲ, ಇದು 4 ಭೂತಗಳು ಏನಾಗಿದೆ, ಅದು ಸಾವಯವ. ಅದಕ್ಕೆ ಯಾಕೆ ಭಾಗ ಮಾಡೋದಕ್ಕೆ ಬರುತ್ತೆ. ಅದನ್ನ ಸಾವಯವನ ಉಪಲಭ್ಯ, ಅದನ್ನು ಕಂಡು ನೋಡು, ಇದು ಭಾಗ ಮಾಡುವುದಕ್ಕೆ ಬರುತ್ತದೆ. ಆದ್ದರಿಂದ ಏನಾಯಿತು, ಇವು 4 ಕೂಡ ಇವುಗಳ ಪರಮಾಣುವಿನಿಂದ ಆಗಿರಬೇಕು ಅಂತ ಹೇಳಿ ಇದು ಒಂಥರ ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡತಕ್ಕಂಥದ್ದು. ಇಲ್ಲಿ ಏನು ನೋಡಿ, ಇದು ಸಾವಯವ ಆಗಿದೆ, ಆದ್ದರಿಂದ ವಿಭಾಗ ಮಾಡಬಹುದು. ಇದರ ಕಟ್ಟಕಡೆ ವ್ಯವಸ್ಥೆ ಏನು, ಅದೇ ಪರಮಾಣು, ಅಲ್ಲಿ ಮುಂದೆ ಸಾಧ್ಯವಿಲ್ಲ. ಆದ್ದರಿಂದ ಈ ಪೃಥ್ವಿ ಭೂತ ಪೃಥಿವಿಗೆ ಕಾರಣ ಯಾವುದು, ಪೃಥ್ವಿ ಪರಮಾಣು. ಮತ್ತು ತೇಷಾಂ ಅಪಕರ್ಷ ಪರ್ಯಂತ ಗತತ್ವೇನ ಪರತೋ ವಿಭಾಗ ಅಸಂಭವಾತ್. ಅದೆಲ್ಲಿ ತನಕ ಮಾಡ್ಬೋದು ಒಂದು ವಿಭಾಗ, ಅಪಕರ್ಷ ಎಲ್ಲಿ ವಿಭಾಗ ಅಂದರೆ ಚೂರು ಚೂರು ಮಾಡ್ಬೋದು, ಅಪಕರ್ಷ ಸಣ್ಣ ಮಾಡ್ಬೋದು. ಎಲ್ಲಿವರೆಗೆ, ಪರತೋ ವಿಭಾಗ ಅಂದರೆ ಇನ್ನು ಮುಂದೆ, ಪರತ ಅಂದರೆ ಮುಂದೆ, ಇನ್ನು ಮುಂದೆ ವಿಭಾಗ ಅಸಂಭವಾತ್, ಇನ್ನು ಮುಂದೆ ವಿಭಾಗ ಅಂತಕ್ಕಂಥ ಸಾಧ್ಯವೇ ಇಲ್ಲ ಅನ್ನುವರೆಗೂ ಕೂಡ ವಿಭಾಗ ಮಾಡಬಹುದು. ಮತ್ತು ವಿನಶ್ಯತಾಂ ಪೃಥಿವ್ಯಾದೀನಾಂ ಪರಮಾಣು ಪರ್ಯಂತೋ ವಿಭಾಗೋ ಭವತಿ. ಹೀಗೆ ಪೃಥ್ವಿ ಮುಂತಾದ ಎಲ್ಲ, ಪೃಥ್ವಿ ಎಪ್ಪು ತೇಜವ ಇದೆಯಲ್ಲ, ಇದೂ ಕೂಡ ಇದು ಭಾಗವಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಎಲ್ಲಿ ತನಕ ಹೋಗುತ್ತೆ ಇದು, ಪೂರ್ತಿ ಹೊಟ್ಟೋಗುತ್ತಾ ಇಲ್ಲ. ಎಲ್ಲಿ ಪರಮಾಣು ಸ್ಥಿತಿಯವರೆಗೆ ಮಾತ್ರ. ಪರಮಾಣು ಸ್ಥಿತಿ ಮುಟ್ಟಿದಾಗ ಏನಾಗುತ್ತೆ, ಇದಕ್ಕೆ ನಾಶವೂ ಇಲ್ಲ, ವಿಭಾಗವೂ ಇಲ್ಲ, ಎಂಥದ್ದೂ ಇಲ್ಲ, ಏನೂ ಇಲ್ಲ. ಇದಕ್ಕೆ ಯಾವುದಕ್ಕೆ, ಆ ಅಣುಕ್ಕೆ, ಅದಕ್ಕೆ ಯಾವುದೂ ಇಲ್ಲ. ದೇಶ ಅಂತಕ್ಕಂಥದ್ದು ಇಲ್ಲ, ವಿಭಾಗ ಅಂತಕ್ಕಂಥದ್ದು ಇಲ್ಲ. ಹೌದು ತಾನೆ? ಹೀಗೆ ಪರಮಾಣು ಪರ್ಯಂತ ವಿಭಾಗ ಹೋದ. ಸಹ ಪ್ರಳಯ ಕಾಲ, ಎಲ್ಲಿಯವರೆಗೆ ಪೂರ್ತಿ ವಿಭಾಗವಾಗಿ ಪರಮಾಣುವಿನವರೆಗೆ ವಿಭಾಗವಾಗೋಯ್ತಲ್ಲ ಪೃಥಿವಿ ಭೂತ ಪರಮಾಣುವಿನವರೆಗೆ ಚೂರಾಗಿ 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 ಕಟ್ಟ ಕಡೆಯ ಚೂರು, ಅಲ್ಲಿಂದ ಮುಂದಕ್ಕೆ ಚೂರು ಸಾಧ್ಯವಿಲ್ಲ. ಅದೇ ಪೃಥ್ವಿ ಪರಮಾಣು ಸ್ಥಿತಿ. ಸಾಧ್ಯವಿಲ್ಲ ಅಂತ ಆಯ್ತಲ್ಲ, ಅದನ್ನೇ ಈ ಪೃಥಿವಿಯ ಒಂದು ಈ ಪ್ರಳಯ ಕಾಲ ಅಂತ ಹೇಳ್ತಾರೆ. ಅದೇ ಪ್ರಳಯ ಕಾಲ. ಅದು ಪ್ರಳಯ ಕಾಲ ಅಂದರೆ ಅವ್ರ ಪ್ರಕಾರ ಈ 4 ಭೂತಗಳು, ಇದರಿಂದ ಪ್ರಪಂಚ ಆಗಿದೆಯಲ್ಲ, ಇವೆಲ್ಲ ಸಾವಯವವಾಗಿದೆ. ಅದೆಲ್ಲ ವಿಭಾಗ ಮಾಡಿ 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 ಎಲ್ಲವನ್ನೂ ಕೂಡ ಅದು ಪರಮಾಣು ಸ್ಥಿತಿಗೆ ತಲುಪಿದಾಗ ಪ್ರಳಯ ಆಗುತ್ತೆ. ಯಾಕೆ, ಯಾವ ವಸ್ತುನೂ ಇಲ್ವೇ ಇಲ್ವಲ್ಲ, ಎಲ್ಲ ಪರಮಾಣು ಸ್ಥಿತಿ ತಲುಪಿಟ್ಟಿದೆಯಲ್ಲ. ಪರಮಾಣು ಸ್ಥಿತಿ ತಲುಪಿಟ್ಟಿರೋದ್ರಿಂದ ಯಾವ ವಸ್ತುನೂ ಇಲ್ವೇ ಇಲ್ಲ, ಪರಮಾಣುವೇ ಇರೋದು. ಎಲ್ಲ ಏನಾಯಿತು, ಪ್ರಳಯವಾಗೋಯ್ತು. ಇದು ಪ್ರಳಯ, ಅವರ ಪ್ರಳಯ. ಸಹ ಪ್ರಳಯಕ ತತಃ ಸರ್ಗಕಾಲೇ ಚ ವಾಯವೀಯೇಷು ಅಣುಷು ಅದೃಷ್ಟಾಪೇಕ್ಷಂ ಕರ್ಮ ಉತ್ಪದ್ಯತೆ. ಪುನಃ ಸೃಷ್ಟಿಯಾಗಬೇಕು, ಸರ್ಗಕಾಲ ಸೃಷ್ಟಿಯಾಯಿತು. ಆಗೇನಾಗುತ್ತೆ, ಮೊಟ್ಟ ಮೊದಲು ವಾಯುವಿನ ಸೃಷ್ಟಿ, ವಾಯುವಿನ ಪರಮಾಣು. ಆಕಾಶ ಬಿಟ್ಬಿಟ್ರು, ತಸ್ಮಾದ್ ವಾಯು ತಸ್ಮಾದ್ ಆತ್ಮನ ಆಕಾಶ ಬಿಟ್ಬಿಟ್ರು. ಆಕಾಶಾತ್ ವಾಯು, ಆಕಾಶ ಬಿಟ್ಟರೆ ಮೊಟ್ಟ ಮೊದಲನೆಯ ಸೃಷ್ಟಿ ಯಾವುದು, ವಾಯು. ವಾಯೋರಗ್ನಿ, ಅಗ್ನೇರಾಪ, ಅಧ್ಯ ಪೃಥಿವಿ, ಇದು 4 ಒಂದೊಂದು ಆರ್ಡ್ರಲ್ಲಿ ಬರುತ್ತದೆ. ಹೀಗೆ ವಾಯವೀಯೇಷು ಅಣುಷು, ಈ ವಾಯುವಿನ ಅಣುಗಳಿಂದ ಏನಾಗುತ್ತೆ, ಅದೃಷ್ಟಾಪೇಕ್ಷಂ ಕರ್ಮ ಉತ್ಪದ್ಯತೆ. ಅಂದರೆ ಯಾವುದೋ ಒಂದು ಅದೃಷ್ಟವನ್ನು ಅಪೇಕ್ಷಿಸುವಂತಹ ಒಂದು ಕಾರ್ಯ ಉತ್ಪದ್ಯತೆ ಉಂಟಾಗುತ್ತದೆ. ಇದು ಯಾರದ್ದಿದು ಸಿದ್ಧಾಂತ, ಇದು ವೈಶೇಷಿಕರ ಸಿದ್ಧಾಂತ. ಇದು ಪೂರ್ವ ಪಕ್ಷ, ಇದು ವೈಶೇಷಿಕರು ಹೇಳ್ತಾ ಇದ್ದಾರೆ. ನೋಡಿ, ಈ ಥರ ಆಗುತ್ತೆ. ಇದಕ್ಕೆ ನೋಡಿ ಇದು ಸರಿ ಇಲ್ಲ ಅಂತ ಹೇಳಬೇಕು, ಅದರ ಮುಂದೆ ಹೇಳ್ತಾ ಇದ್ದೆ. ಮತ್ತು ತತ್ ಕರ್ಮ ಸ್ವಾಶ್ರಯಂ ಅಣುಂ ಅಣ್ವಂತರೇಣ ಸಂಯುನಕ್ತಿ. ಇವಾಗ ಒಂದು ಅದೃಷ್ಟ
ಅಪೇಕ್ಷಿಸ್ತಕ್ಕಂಥ ಒಂದು ಕ್ರಿಯೆ ಬೇಕಲ್ಲ, ಆ ಒಂದು ಕ್ರಿಯೆಯ ಬಲದಿಂದ ಏನಾಗುತ್ತೆ, ಈ ಒಂದು ಪರಮಾಣು ಇತ್ತಲ್ಲ ಅದು ಇನ್ನೊಂದರ ಜೊತೆ ಸಂಯೋಗವಾಗುತ್ತೆ. ಸಂಯೋಗವಾಗುವುದಕ್ಕೆ ಬೇಕಾದ ಒಂದು ಶಕ್ತಿ ಅಂತ ಇದೆಯಲ್ಲ, ಅದೇ ಅದೃಷ್ಟ ಶಕ್ತಿ ಅಂತ ಹೇಳ್ತೇವೆ ನಾವು. ಅದು ಇನ್ನೊಂದರೊಳಗೆ ಕೂಡಿಕೊಳ್ಳುತ್ತೆ. ಆವೇನಾಯಿತು, ಅದು ಹಿಂದೆ ಹೇಳೋದಿಲ್ಲ, ಜಣುಕಾಯಿತು, ತ್ರಿಣುಕಾಯಿತು, ಚತುರಣುಕಾಯಿತು, ಹೀಗಾಯಿತು. ತಥೋ ಜಣುಕಾದಿ ಕ್ರಮೇಣ ವಾಯು ಉತ್ಪದ್ಯತೆ. ವಾಯುವಿನ ಜಣುಕ ಉತ್ಪತ್ತಿ ಆಯಿತು, ಅಲ್ಲಿಂದ ಇನ್ನೊಂದು ಸೇರ್ಕೊಂತು ತ್ರಿಣುಕಾಯಿತು, ಇನ್ನೊಂದು ಸೇರ್ಕೊಂತು ಚತುರಣುಕಾಯಿ, ಹೀಗೆ. ಏವಂ ಅಗ್ನಿ, ಏವಂ ಆಪಃ, ಏವಂ ಪೃಥ್ವಿ. ಇದೇ ರೀತಿ ಇನ್ನು ಉಳಿದ 3 ಭೂತಗಳಿದೆಯಲ್ಲ, ಅಣುಗಳು, ಇನ್ನು 3 ಅಣುಗಳು ಕೂಡ ಅದೃಷ್ಟವೆಂಬ ಒಂದು ಸಂಯೋಗ ನಿಮಿತ್ತ, ಅದರಿಂದ ಅದೃಷ್ಟವೆಂಬ ನಿಮಿತ್ತದಿಂದ ಸಂಯೋಜನೆಗೊಂಡು ಏನಾಗುತ್ತೆ, ಈ ಒಂದು ಜಣುಕ, ತ್ರಿಣುಕ, ಚತುರಣುಕ ಈ ಥರ ಆಗುತ್ತೆ. ಮತ್ತು ಅಲ್ಲಿಂದ ಏನಾಗುತ್ತೆ, ಏವಮೇವ ಶರೀರಂ ಸೇಂದ್ರಿಯಂ, ಅಲ್ಲಿಂದ ಶರೀರ ಆಗುತ್ತೆ. ಶರೀರದಿಂದ ಏನಾಗುತ್ತೆ, ಇಂದ್ರಿಯ ಆಗುತ್ತೆ. ಇಂದ್ರಿಯ ಸಹಿತವಾದ ಶರೀರ ಆಗುತ್ತೆ. ಸೇಂದ್ರಿಯಂ ಶರೀರಂ, ಇಂದ್ರಿಯ ಸಹಿತವಾದ ಶರೀರ ಉಂಟಾಗುತ್ತೆ. ಇತ್ಯೇವಂ ಸರ್ವಮಿದಂ ಜಗತ್ ಅಣುಭ್ಯ ಸಂಭವತಿ. ಈ ರೀತಿಯಾಗಿ ಸರ್ವಮಿದಂ ಜಗತ್, ಎಲ್ಲ ಜಗತ್ತೂ ಕೂಡ ಅಣುಭ್ಯ ಅಂದರೆ ಅಣುವಿನಿಂದ, ಪರಮಾಣುವಿನಿಂದ ಅಂತ ಅರ್ಥ. ಪರಮಾಣುವಿನಿಂದ ಸಂಭವತಿ. ಯಾವುದು ಪರಮಾಣು? ಅದೇ 4 ಪರಮಾಣು. ಮತ್ತು ಅಣುಗತೇಭ್ಯಶ್ಚ ರೂಪಾದಿಭ್ಯ ಜಣುಕಾದಿಗತಾನಿ ರೂಪಾದೀನಿ ಭವಂತೆ. ಇದರಿಂದ ಹೇಳಿತ್ತಲ್ಲ, ಆ ಅಣುವಿನಲ್ಲಿ ಅನುಗತವಾಗಿರತಕ್ಕಂತಹ ರೂಪವೇ ಮುಂತಾದ್ದು ಆ ಜಣುಕಾದಿ ರೂಪ ಇದೆಯಲ್ಲ ಅದರಲ್ಲಿ ಬಂದು ಸೇರಿಕೊಳ್ಳುತ್ತೆ. ಬಟ್ಟೆ ಬಿಳಿ ಬಟ್ಟೆ, ಬಿಳಿ ನೂಲಿನಿಂದ ಬಿಳಿ ಬಟ್ಟೆ ಆಗುತ್ತೆ, ಕಪ್ಪು ನೂಲಿನಿಂದ ಕಪ್ಪು ಬಟ್ಟೆ ಆಗುತ್ತೆ, ಅದೇ ಒಂದು ಸೇರ್ಕೊಂಡು ಈ ತಂತುಪಟ ನ್ಯಾಯೇನ ಇತಿ ಕಾಣಾದಾಹ ಮನ್ಯಂತೆ. ತಂತುಪಟ ಹಿಂದೆ ಹೇಳಿದ್ರು, ಬಟ್ಟೆ ಮತ್ತು ನೂಲು, ಯಾವ ಥರ ನೂಲಿದೆಯೋ ಆ ಥರ ಬಟ್ಟೆ ಅಷ್ಟೇ. ಹೀಗೆ ಕಾಣಾದರು ಅಂದ್ರೇನು, ಕಣಾದರ ಅನುಯಾಯಿಗಳು ಅಂತ ಅರ್ಥ. ಕಣಾದಸ್ಯ ಅನುಯಾಯಿನಃ ಕಾಣಾದಾಹ ಮನ್ಯಂತೆ. ಕಣಾದರ ಅನುಯಾಯಿಗಳು ಹೀಗೆ ಹೇಳ್ತಾರೆ ಅಂತ ಹೇಳಿ ನೋಡಿ. ವೈಶೇಷಿಕದ ಪ್ರಕಾರ ಎಲ್ಲವೂ ಕೂಡ ಪರಮಾಣು ಪರಮಾಣು ಪರಮಾಣು, 4 ಪರಮಾಣು, ಅದರ ಸಂಯೋಗವಾಗುತ್ತೆ, ಆಮೇಲೆ ಸೃಷ್ಟಿಯಾಗುತ್ತೆ ಅಂತ. ಇದರಲ್ಲಿ ಏನು, ನಿಮ್ಮ ವಾದದಲ್ಲಿ ದೋಷವನ್ನು ಹೇಳಬೇಕಿವಾಗ, ಅದನ್ನು ಈಗ ಹೇಳ್ತಾರೆ ನೋಡೋಣ. 27ನೇ ಭಾಷ್ಯ ಭಾಗ. ತತ್ರ ಇದಂ ಅಭಿಧೀಯತೆ. ತತ್ರ ಅಂದ್ರೇನು, ಈ ರೀತಿಯಾದ ವಾದ ಮಾಡಿದ್ರಲ್ಲ ವೈಶೇಷಿಕರು, ಅದಕ್ಕೆ ಪ್ರತಿಯಾಗಿ ಇದನ್ನು ಹೇಳ್ತೇವೆ ನಾವು, ಇದಂ ಅಭಿಧೀಯತೆ. ಅದಕ್ಕೆ ಉತ್ತರವಾಗಿ ನಾವು ಇದನ್ನು ಹೇಳ್ತೇವೆ. ಅಂದರೆ ಏನು, ಇದು ಸರಿಯಲ್ಲ ಅಂತ ನಾವು ಹೇಳ್ತೇವೆ. ಹೇಗೆ, ಇಲ್ಲಿ ಶುರು ಮಾಡ್ತಾ ಇದ್ದಾರೆ ನೋಡಿ. ವಿಭಾಗಾವಸ್ಥಾನಾಂ ತಾವತ್ ಅಣೂನಾಂ ಸಂಯೋಗ ಕರ್ಮಾಪೇಕ್ಷೋ ಅಭ್ಯುಪಗಂತವ್ಯ. ಈಗ ಆ ವಿಭಾಗಾವಸ್ಥೆಯಲ್ಲಿ ವಿಭಾಗದಲ್ಲಿ ಅಣೂನಾಂ ಸಂಯೋಗ, ಈ ಅಣುಗಳು ಸಂಯೋಗವಾಗುತ್ತೆ, 2 ಧ್ವನಿಕಾಗುತ್ತೆ ಅಂತ ಹೇಳ್ತಾರಲ್ಲ, ಆ ಸಂಯೋಗ ಏನು, ಕರ್ಮಾಪೇಕ್ಷೋ ಅಭ್ಯುಪಗಂತವ್ಯ, ಯಾವುದೋ ಒಂದು ಕ್ರಿಯೆಗೆ ಒಳಪಟ್ಟು ಆಗತಕ್ಕಂಥದ್ದು ಎಂಬುದನ್ನು ನಾವು ಅದನ್ನು ಒಪ್ಪಿದ್ದೇವೆ ಅಂತ ನಾವು ಇಟ್ಕೊಂಡಿದ್ದೇವೆ. ಒಂದು ಕ್ರಿಯೆ ಬೇಕು, ತಾನಪ್ಪ. ಸಂಯೋಗ ಆಗಬೇಕಾದ್ರೆ ಅದಕ್ಕೇನು ಒಂದು ಕ್ರಿಯೆ ಅಂತಂದ್ರೆ ಏನು, ಶಕ್ತಿ ಆಗ್ಬೋದು, ಅದು ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಮತ್ತು ಕರ್ಮಮತಾಂ ತಂತ್ವಾದೀನಾಂ ಸಂಯೋಗ ದರ್ಶನಾತ್. ಈ ನೂಲು ಮತ್ತು ಮುಂತಾದವುಗಳು ಸಂಯೋಗವಾಗುತ್ತಲ್ಲ, ಇನ್ನೊಂದು ನೂಲು ಅದ್ರ ಜೊತೆ ಸಂಯೋಗವಾಗಿ ಬಟ್ಟೆ ಆಗುತ್ತಲ್ಲ, ನೂಲು ಬೇಕಾಷ್ಟು ನೂಲು ಸೇರ್ಕೊಳತ್ತೆ, ಸಂಯೋಗ ಬಟ್ಟೆ ಆಗುವುದಕ್ಕೆ ಏನನ್ನು ಅಪೇಕ್ಷೆ ಪಡುತ್ತೆ ಆ ನೂಲು? ಕರ್ಮವತ ಅಂದರೆ ಕರ್ಮವನ್ನು, ಕಾರ್ಯವನ್ನು ಅಪೇಕ್ಷಿಸುತ್ತೆ. ಏನು, ಮಗ್ಗಕ್ಕೆ ಹಾಕಬೇಕು, ದಾರ ಕಟ್ಟಬೇಕು, ಮಗ್ಗ ಆಡಿಸ್ಬೇಕು, ಅದು ಮಾಡಿ ಕಾರ್ಯ ಮಾಡಬೇಕು. ಹೀಗೆಲ್ಲವೂ ಅಷ್ಟೇ ಒಂದು ಕಾರ್ಯ ಅಂತ ಬೇಕು. ಸಂಯೋಗ ಆಗಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ.
ಮತ್ತು ಕರ್ಮಣಶ್ಚ ಕಾರ್ಯತ್ವಾತ್ ನಿಮಿತ್ತಂ ಕಿಮಪಿ ಅಭ್ಯುಪಗಂತವ್ಯಂ. ಇಲ್ಲಿ ಕರ್ಮ ಕರ್ಮ ಅಂತಂದ್ರೆ ಏನು? ಕಾರ್ಯ ಅಂತ ಒಂದು ಕಾರ್ಯ ಆಗಬೇಕು. ಕಾರ್ಯ ಅಂತಂದ್ರೆ ಏನು? ಆ ಕಾರ್ಯ ಆಗಬೇಕಾದರೆ ನಿಮಿತ್ತಂ ಕಿಮಪಿ ಅಭ್ಯುಪಗಂತವ್ಯಂ, ಯಾವುದಾದರೂ ಒಂದು ನಿಮಿತ್ತವನ್ನ ನೀವು ಒಪ್ಪಿಕೊಳ್ಳಲೇಬೇಕು. ವೈಶೇಷಿಕರೇ, ನೀವು ಒಪ್ಕೊಳ್ಳೇಬೇಕು ಯಾವುದು ನಿಮಿತ್ತ. ಹೌದು ತಾನೆ? ಇದು ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಯಾರು ಒಪ್ಪಲ್ಲ ಅನ್ನೋಕ್ಕಾಗೋದಿಲ್ಲ. ಅವರು ಒಪ್ತಾರೆ, ಆದರೆ ಅವರೇನು ಹೇಳ್ತಾರೆ? ಯಾವುದು ಅದೃಷ್ಟ ಅಂದ್ಬಿಡ್ತಾರೆ. ಅದೃಷ್ಟ ಅಂದ್ರೇನು? ಅದು ಪ್ರಯತ್ನ ಇರ್ಬೋದು, ಈಶ್ವರ ಇರ್ಬೋದು, ಇದೇನೋ ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ಇಲ್ಲ, ಅದೆಲ್ಲ ಸರಿ ಇಲ್ಲ ಅಂತ ಮುಂದೆ ಹೇಳ್ತಾರೆ ನೋಡಿ. ಮತ್ತು ಅನಭ್ಯುಪಗಮೆ ನಿಮಿತ್ತಾಭಾವಾತ್ ನ ಅಣುಷು ಆದ್ಯಂ ಇಲ್ಲೆಲ್ಲ ಅಣುಷು ಅಂದರೆ ಪರಮಾಣು ಅಂತ ಅರ್ಥ. ಅಣುಷು ಆದ್ಯಂ ಕರ್ಮ ಸ್ಯಾತ್. ಈಗ ಅನಭ್ಯುಪಗಮೆ, ಓಹೋ, ಯಾವುದು ನಿಮಿತ್ತವನ್ನು ಒಪ್ಪಿಕೊಳ್ಳದಿದ್ದರೂ ಕೂಡ, ನಿಮಿತ್ತ ಏನು ಬೇಡ ಕಣ್ರಿ ಅಂತ ಹೇಳಿಬಿಟ್ರೆ ಆವಾಗ ಏನಾಗುತ್ತೆ? ನಿಮಿತ್ತಾಭಾವಾತ್, ಯಾವ ನಿಮಿತ್ತವು ಕಂಡು ಬರದೇ ಇರುವುದರಿಂದ ಅಣುಷು ನ ಆದ್ಯಂ ಕರ್ಮ ಸ್ಯಾತ್, ಆದ್ಯಂ ಕರ್ಮ ನ ಸ್ಯಾತ್. ಅಣುಗಳಿಗೆ ಮೊಟ್ಟ ಮೊದಲನೇ ಕರ್ಮ ಅಂತ ಇದೆಯಲ್ಲ, ಅದು ಸಾಧ್ಯವಾಗೋದಿಲ್ಲ. ಯಾಕೆ? ನಿಮಿತ್ತನೇ ಇಲ್ಲ. ಸಂಯೋಗ ಆಗಬೇಕು, ಸಂಯೋಗ ಆಗಬೇಕಾದ್ರೆ ಅದು ಕ್ರಿಯೆ ಆಗಬೇಕಾದ್ರೆ ಅದು ನಿಮಿತ್ತ ಬೇಕು. ನಿಮಿತ್ತವೇ ಇಲ್ವಲ್ಲ, ಏನನ್ನು ಯಾವ ನಿಮಿತ್ತ, ಎರಡನೇ ವಸ್ತುವೇ ಇಲ್ವಲ್ಲ ಪರಮಾಣು ಬಿಟ್ಟರೆ. ಕರ್ಮ ಸ್ಯಾತ್. ಮತ್ತು ಇದೇ ನೋಡಿ, ಒಪ್ಕೊಳ್ಳದೆ ಇದ್ದರೆ, ನಿಮಿತ್ತವನ್ನು ಒಪ್ಪಿಕೊಳ್ಳದೆ ಹೋದರೆ ಕರ್ಮ ಸಾಧ್ಯವಿಲ್ಲ. ಮತ್ತು ಅಭ್ಯುಪಗಮೇಪಿ ಯದಿ ಪ್ರಯತ್ನ ಅಭಿಘಾತಾದಿರ್ವ ಯಥಾದೃಷ್ಟಂ ಕಿಮಪಿ ಕರ್ಮಣೋ ನಿಮಿತ್ತಂ ಅಭ್ಯುಪಗಮ್ಯೇತ. ಒಂದು ವೇಳೆ ಒಪ್ಕೊಳ್ಳೋಣ ಅಂತ ಇಟ್ಕೊಳ್ಳಿ, ಯಾವುದೋ ನಿಮಿತ್ತ ಒಪ್ಕೊಳ್ಳೋಣ ಅಂತದೆ. ಯಾವ ನಿಮಿತ್ತ ಅದು ನೀವು ಹೇಳ್ತಕ್ಕಂಥದ್ದು ಅಂದರೆ ಅಭಿಘಾತಾದಿರ್ವ. ಇದು ಅಭಿಘಾತವೇ ಮುಂತಾದ ನಿಮಿತ್ತ ಬರುತ್ತೆ. ಈಗಿನ ಒಂದು ವಿಜ್ಞಾನವೂ ಕೂಡ ಅದೇ ಹೇಳ್ತಕ್ಕ. ಅಭಿಘಾತ ಅಂದರೆ ಘರ್ಷಣೆ, ಒಂದಕ್ಕೊಂದು ಘರ್ಷಣೆ ಉಂಟಾಗಿ ಅದು ಕ್ರಿಯೆ ಆಗುತ್ತೆ, ಅದು ಎನರ್ಜಿ ಉತ್ಪತ್ತಿ ಆಗುತ್ತೆ. ಅಭಿಘಾತ ಆದರೆ ಯಥಾದೃಷ್ಟಂ ಕಿಮಪಿ ಕರ್ಮಣೋ ನಿಮಿತ್ತವಿದೆ. ಹೀಗೆ ಒಪ್ಪಿದರೂ ಕೂಡ ಯಾವುದು ನಿಮಿತ್ತವನ್ನು, ಯಾವ ನಿಮಿತ್ತ ಸ್ವಾಮಿ ಒಪ್ಪೋದು ನೀವು ಅಂತಂದರೆ ಅಭಿಘಾತ ಆದಿರುವ, ಅಭಿಘಾತವೇ ಮೊದಲಾದ, ಅದನ್ನು ಅಭಿಘಾತ ಮೊದಲಾದ ಅಂತ ಅದನ್ನು ಹೇಳ್ತೇನೆ. ಇದೆಲ್ಲ ಏನಾಗುತ್ತೆ ಅಂದರೆ ನೋಡಿ, ವೈಶೇಷಿಕ ಸೂತ್ರವನ್ನೇ ನಾವು ನೋಡಬೇಕು, ಇಲ್ಲೇ ನಮಗೆ ಅರ್ಥವಾಗೋದಿಲ್ಲ. ಅಭಿಘಾತವೇ ಮುಂತಾದ ಈ ಒಂದು ನಿಮಿತ್ತ ಇದೆಯಲ್ಲ, ಅದು ಯಥಾದೃಷ್ಟಂ ಅಂದರೆ ನಮ್ಮ ಕಣ್ಣು ಕಂಡಿದೆ, ಇದು ಕಿಮಪಿ ಕರ್ಮಣೋ ನಿಮಿತ್ತಂ ಅಭಿಭವ. ಹೀಗೆ ಅಭಿಘಾತವೇ ಮುಂತಾದ ಯಾವುದೋ ಒಂದು ನಿಮಿತ್ತವನ್ನು ಒಪ್ಕೊಳ್ಬೇಕು. ನಿಮಿತ್ತ ಒಪ್ಕೊಂಡ್ರೂ ಕೂಡ ಅಭಿಘಾತ ಯಾವುದೋ ನಿಮಿತ್ತ ಒಪ್ಕೊಳ್ಬೇಕು. ತಸ್ಯ ಅಸಂಭವಾತ್, ಇದು ಖಂಡಿತ ಅಸಂಭವ. ಯಾವ ನಿಮಿತ್ತವೂ ನಿಮಗೆ ಕಾಣೋದಿಲ್ಲ, ನಿಮಿತ್ತ ಇದಿರ್ತಾನೆ. ತಸ್ಯ ಅಸಂಭವಾತ್, ಆ ನಿಮಿತ್ತ ಅಂತಕ್ಕಂಥದ್ದು ಹೇಳ್ತಿರಲ್ಲ ಅಭಿಘಾತ ಆದ ಮುಂದೆ, ಅದು ಅಸಂಭವ ಅದು. ನೈವ ಅಣುಷು ಆದ್ಯಂ ಕರ್ಮ ಸ್ಯಾತ್. ಆದ್ದರಿಂದ ಅಣುಗಳಲ್ಲಿ ಮೊಟ್ಟ ಮೊದಲನೇ ಕರ್ಮ ಅಂತಕ್ಕಂಥದ್ದು ಸಂಯೋಜನೆ ಆಯಿತು, ಸಂಯೋಜನೆ ಆಗಿ ಮೊಟ್ಟ ಮೊದಲನೇ ಕರ್ಮ ಉಂಟಾಯಿತು ಅನ್ನುವುದು ಸಾಧ್ಯವೇ ಇಲ್ಲ. ನಹಿ ತಸ್ಯಾಂ ಅವಸ್ಥಾಯಾಂ ಆತ್ಮಗುಣ ಪ್ರಯತ್ನ ಸಂಭವತಿ. ಯಾಕೆ ಅಂದರೆ ಆ ಅವಸ್ಥೆಯಲ್ಲಿ, ಯಾವ ಅವಸ್ಥೆಯಲ್ಲಿ? ಆ ಒಂದು ಪರಮಾಣುವಿನ ಅವಸ್ಥೆಯಲ್ಲಿ. ಮ್ಯಾಟ್ರ್ ಅದು ಯಾವುದು, ಆಟಮ್ ಹ್ಯಾಸ್ ನೋ ಶೇಪ್ ನೋ ಸೈಜ್ ಅಂತವೆಲ್ಲ ಇವತ್ತು ಹೇಳ್ತಾರಲ್ಲ, ಇದೆ. ಆ ಅವಸ್ಥೆಯಲ್ಲಿ ಗುಣವಾಗಲಿ ಪ್ರಯತ್ನವಾಗಲಿ ಯಾವುದೂ ಕೂಡ ಇರುವುದಿಲ್ಲ ಅಂತ ಹೇಳಿ, ಆದ್ದರಿಂದ ಒಂದು ಮೊದಲನೆಯ ಕರ್ಮ ಅಂತಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಶರೀರಾಭಾವಾತ್, ಯಾವ ಶರೀರ ಆಕಾರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವಾಗ ಶರೀರವೇ ಇಲ್ಲವೋ, ಶರೀರ ಪ್ರತಿಷ್ಠೆ ಹಿ ಮನಸ್ಸಿ ಆತ್ಮನ ಸಂಯೋಗೇ ಸತಿ ಆತ್ಮನ ಪ್ರಯತ್ನವೂ ಜಾಯಿತೆ. ಶರೀರ ಅಂತ ಇದ್ರೆ ತಾನೇಪ್ಪ,
ಅದರಲ್ಲಿ ಮನಸ್ಸು ಅಂತ ಇರುತ್ತೆ. ಆ ಮನಸ್ಸು ಅಂತಕ್ಕಂಥದ್ದು ಆತ್ಮನಲ್ಲಿ, ಅಂದರೆ ಆತ್ಮ ಅಂದರೆ ಜೀವಾತ್ಮ ಅಂದರೆ ಜೀವಾತ್ಮನ ಸಂಯೋಗವಾಗಿ ಮುಂದಕ್ಕೆ ಸಂಬಂಧವಾಯಿತು. ಸಂಬಂಧವಾಗಿ ಆ ಗುಣ ಪ್ರಯತ್ನ ಅಂತಕ್ಕಂಥದ್ದು ಉಂಟಾಗುತ್ತೆ. ಒಂದು ವೇಳೆ ಸಂಬಂಧ ಉಂಟಾಗದೇ ಇದ್ದರೆ ಆಗೋದೇ ಇಲ್ಲ. ವಿಷಯೇಂದ್ರಿಯ ಸನ್ನಿಕರ್ಷ ಅಂತ ಹೇಳ್ತಾರೆ ಇದಕ್ಕೆ. ವಿಷಯ ಇಂದ್ರಿಯಕ್ಕೆ ಸನ್ನಿಕರ್ಷ ಆಗಬೇಕು. ಹೀಗೆ ಪ್ರಯತ್ನ ಯಾಕೆ ಇಲ್ಲಿ ಶರೀರವೇ ಇಲ್ಲ, ಶರೀರಾಭಾವಾತ್. ಮತ್ತು ಏತೇನ ಅಭಿಘಾತಾದ್ಯಪಿ ದೃಷ್ಟಂ ನಿಮಿತ್ತಂ ಪ್ರತ್ಯಾಖ್ಯಾತಂ. ಇದರಿಂದ ಏನಾಯಿತು, ಓ ನೀವು ಹೇಳ್ತಾ ಇದ್ದೀರಲ್ಲ, ಓ ಅಭಿಘಾತ ಮುಂತಾದ ಒಂದು ದೃಷ್ಟ ನಿಮಿತ್ತ ಅಂತ ಇದೆಯಲ್ಲ, ಅದು ಪ್ರತ್ಯಾಖ್ಯಾತಂ, ಅದನ್ನು ನಾವು ಈ ನಿವಾರಣೆ ಮಾಡಿದ್ದಾಯಿತು, ಅಂದರೆ ಅದನ್ನು ಸರಿ ಇಲ್ಲ ಅಂತ ತೋರಿಸಿದ್ದಾಯಿತು ಅಂತ. ಏನು ಇದು ಅಂದರೆ ಈ ಅಭಿಘಾತ ಏನು ಹೇಳ್ತಾರಪ್ಪ ಅಂತಂದರೆ, ನೋಡಿ ಇದು ವೈಶೇಷಿಕರು ಯಾವತ್ತೋ ಸಾವಿರ ವರ್ಷಗಳ ಹಿಂದೆ ಈ ಸೂತ್ರ ರಚಿತವಾಯಿತು ಅಂತ ಇಟ್ಕೊಳ್ಳೋಣ. ಯಾಕಿದು ಬ್ರಹ್ಮನ ಮಾನಸ ಪುತ್ರ ಕಶ್ಯಪನೇ ಕಣಾದ, ಅದು ಹಿಂದೆ ಹೇಳಿತ್ತಲ್ಲ ಅವೆಲ್ಲ, ಕಶ್ಯಪನೇ ಕಣಾದ ಅವನು ಮಾಡಿದ್ದು, ಅಂದರೆ ಯಾವಾಗ ಸೃಷ್ಟಿ ಆಗುವಾಗ ಇಲ್ಲಿ ಆಗಲೇನೆ ಇವೆಲ್ಲ ಹೇಳಿದ್ರು ಅವರು. ಪರಮಾಣು ಅದರ ಸ್ಥಿತಿ ಏನು, ಪರಮಾಣು ಅಂತಂದ್ರೆ ಏನು. ನಾನು ಇಲ್ಲಿ ಹೇಳಿದ್ದು ಎಲ್ಲೋ ಒಂದು 0.1% ಅಷ್ಟೇ. ಆ ವೈಶೇಷಿಕ ಸೂತ್ರದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೇಗೆ ಆರ್ಗ್ಯುಮೆಂಟ್ ಮಾಡ್ತಾರೆ ಅಂದರೆ ಅದನ್ನು ಓದಬೇಕಂದಿಲ್ಲ, ಅಂದರೆ ಅವೆಲ್ಲ ಓದೋಕ್ಕೆ ವ್ಯವಧಾನ ಇರಲಿ ಬಿಡಿ, ನೋಡೋಣ ಎಷ್ಟು ಬೇಕೋ ಅಷ್ಟು ಮಾತ್ರ. ಇಲ್ಲಿ ಈಗೇನು ನೋಡಿ, ಅಭಿಘಾತ ಅಂತಂತ ಹೇಳಿದರು. ಯಾವುದಿದು ಅಭಿಘಾತ ಅಂತಕ್ಕಂಥದ್ದು? ಘರ್ಷಣೆ ಅಂತಕ್ಕಂಥದ್ದು ದೃಷ್ಟಕರ್ಮವೋ ಅದೃಷ್ಟಕರ್ಮವೋ? ದೃಷ್ಟಕರ್ಮ ಒಂದಕ್ಕೊಂದಕ್ಕೂ ಏನೋ ಮುಜ್ಜುತ್ತಾ ಇದೆ, ಏನೋ ಮಾಡ್ತಾ ಇದೆ, ಘರ್ಷಣೆ ಆಯಿತು, ಬಂತು. ಅಭಿಘಾತ ಆದಿ ಅಂತಂದರು. ಮತ್ತು ಅದು ಅಭಿಘಾತ ಕಾರಣ, ಆದಿ ಇನ್ಯಾವುದ್ರಿ ಕಾರಣ, ಮತ್ತೆ ನಿಮಿತ್ತ, ದೃಷ್ಟ ನಿಮಿತ್ತ ಇನ್ಯಾವುದಿದೆ ಅಂದರೆ ಅಲ್ಲಿ ನೋಡಿ ಭಾಷ್ಯದಲ್ಲಿ ಬರೀತಾರೆ, ಆ ಸೂತ್ರದ ಭಾಷ್ಯದಲ್ಲಿ ಅಭಿಘಾತಾದಿ ಇತ್ಯತ್ರ, ಅಭಿಘಾತಾದಿಯಲ್ಲಿ ಆದಿಗ್ರಹಣೇನ ಇದೆಯಲ್ಲ ಭಾಷ್ಯದಲ್ಲಿ, ಅಭಿಘಾತಾದಿರುವ ಅಂತ ಇದೆ. ಈ ಆದಿ ಅಂತ ಇದೆಯಲ್ಲ, ಆದಿ ಅಂತ ನಮಗೆ ಏನು, ಅಭಿಘಾತವೇ ಮೊದಲಾದ ಅಂದರೆ ಅಭಿಘಾತ ಮೊದಲಾಯಿತು, ಈ ಮುಂದಲದು ಯಾವುದು ಅಂದರೆ ಆದಿಗ್ರಹಣೇನ ನೋದನ ಸಂಸ್ಕಾರ ಗುರುತ್ವ ದ್ರವ್ಯತ್ವ ನಿಗೃಹ್ಯಂತೆ. ನೋಡಿ, ಈ ಒಂದು ಆದಿ ಪದದಿಂದ ಏನು, ಇನ್ನು ನೋದನ ಸಂಸ್ಕಾರ ಗುರುತ್ವ ದ್ರವ್ಯತ್ವ ಇವುಗಳು ಕೂಡ, ಇವೆಲ್ಲ ಕಾರಣ, ನಿಮಿತ್ತ ಕಾರಣ. ಇಲ್ಲಿ ನೋದನ ಅಂತಂದ್ರೆ ಏನು? ನೋದನಂ ಇತಿ ಸಂಯೋಗ ವಿಶೇಷ ಪ್ರಯತ್ನ ವಿಶೇಷ. ಇದೊಂದು ಪ್ರಯತ್ನ, ಪ್ರಯತ್ನ ಬೇಕಲ್ಲ, ಒಂದು ನಿಮಿತ್ತ ಬೇಕು ಅಂತ ಹೇಳಿದ್ವಲ್ಲ, ಆ ಪ್ರಯತ್ನ ವಿಶೇಷಕ್ಕೆ ನೋದನ. ಇನ್ನು ಈ ಸಂಸ್ಕಾರ ಅಂತಕ್ಕಂಥದ್ದು ಹಿಂದಿನ ಕಲ್ಪದಲ್ಲಿ ಏನೋ ಒಂದು ಅದರದ್ದು ಒಂದು ಸ್ಮರಣೆ. ಮತ್ತೆ ನೋಡಿ, ಇಲ್ಲಿ ಗುರುತ್ವ ಅಂತ ಹೇಳಿದರು. ಗುರುತ್ವ ಅಂತ ಕೇಳ್ತಕ್ಕಂಥದ್ದಲ್ಲಿ ಅಲ್ಲಿ ಆ ಒಂದು ಸೂತ್ರ ಇದೆ, ಎಲ್ಲಿ ವೈಶೇಷಿಕ ಸೂತ್ರದಲ್ಲಿ ಸಂಯೋಗ ಭಾವೇ ಗುರುತ್ವಾತ್ ಪತನಂ ಅಂತ ಸೂತ್ರ. ಸಂಯೋಗ ಭಾವೇ ಗುರುತ್ವಾತ್ ಪತನಂ ಅಂತ ಈ ಸೂತ್ರ ಯಾವಾಗ ಮಾಡಿದ್ದು? ಎಷ್ಟೋ ಸಾವಿರ ವರ್ಷಗಳ ಹಿಂದೆ. ಆದರೆ ನಾವೇನು ಹೇಳ್ತೇವೆ ಈಗ ಅಂದರೆ ಎಷ್ಟಲಿ ಒಂದು 300-400 ವರ್ಷ ಇರ್ಬೋದಾ? ಒಂದು 300-400 ವರ್ಷಗಳ ಹಿಂದೆ ಒಬ್ಬ ಯಾರಪ್ಪ ಅವನು, ನ್ಯೂಟನ್ ಅಂತ ಇದ್ದ ವಿಜ್ಞಾನಿ, ಅವನು ಸುಮ್ಮನೆ ಕೂತ್ಕೊಂಡಿದ್ದ. ಒಂದು ಸೇಬಿನಣ್ಣು ಅವನ ತಲೆ ಮೇಲೆ ಬಿದ್ದುಬಿಡ್ತು. ಸೇಬಿನಣ್ಣು ತಲೆ ಮೇಲೆ ಬಿದ್ದುಬಿಟ್ಟಿದ್ದಕ್ಕೆ ಅವನಿಗೆ ಅರೆ ಹೇಗೆ ಸೇಬಿನಣ್ಣು ಬಿದ್ದುಬಿಡ್ತು ಅಂತ ಹೇಳಿ ಅದನ್ನು ಸಂಶೋಧನೆ ಮಾಡಿ ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಕಂಡು ಹಿಡಿದುಬಿಟ್ಟ ಅಂತ ನಾವು ಹೇಳ್ತೇವೆ. ಸ್ಕೂಲ್ನವರು ಅದನ್ನು ಹೇಳ್ಕೊಡ್ತಾರೆ, ನಮ್ಮ ಹುಡುಗರು ಅದನ್ನೇ ಕಲ್ತ್ಕೊತಾರೆ. ಆದರೆ ಸಾವಿರ ವರ್ಷಗಳ ಹಿಂದೆ ಇದೇ ಉದಾಹರಣೆಯನ್ನು ಕೊಟ್ಟು, ಯಾವ ಉದಾಹರಣೆ? ಹಣ್ಣು. ಅಲ್ಲಿ ಆ್ಯಪಲ್ ಅಂತ ಹೇಳಿಲ್ಲ, ಫಲ ಅಂತ ಹೇಳಿದ್ದಾರಷ್ಟೆ. ಒಂದು ಅಷ್ಟಕ್ಕೆ ಅಂತೆ ನೋಡಿ ಹೇಳ್ತಾನೆ. ಇದು ಸ್ವಲ್ಪ ಬೇರೆ ವಿಚಾರ ಆಯಿತು, ಆದರೂ ಕೂಡ ಎಂಥ ನಮ್ಮ ಮಹರ್ಷಿಗಳು ಎಷ್ಟು ಆ ಸಂಶೋಧನೆ ಅಂತಕ್ಕಂಥದ್ದು ಮಾಡಿದ್ರು ಅನ್ನೋದಕ್ಕೆ ನೋಡಿ. ಸಂಯೋಗ ಭಾವೇ,
ಸಂಯೋಗ ಅಂದ್ರೇನು ಇಲ್ಲಿ ಅರ್ಥ? ಇದಕ್ಕೆ ಏನು ಭಾಷ್ಯದಲ್ಲಿ ಸಿಗ್ತಕ್ಕಂಥ ಶಂಕರ ಮಿಶ್ರ ಅಂತಕ್ಕಂಥದ್ದು ಅದಕ್ಕೆ ಭಾಷ್ಯ ಬರೆದಿದ್ದಾರೆ. ಸಂಯೋಗ ಭಾವೇ ಇತ್ಯುಕ್ತೆ ಪ್ರತಿಬಂಧಕ ಭಾವೇ ಇತ್ಯರ್ಥ. ಅಂದರೆ ಯಾವ ಪ್ರತಿಬಂಧಕವೂ ಇಲ್ಲದೆ ಹೋಗಿಬಿಟ್ಟರೆ ಏನಾಗುತ್ತೆ, ಈ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರುವುದರಿಂದ ಪತನಂ, ಒಂದು ವಸ್ತು ಮೇಲಿಂದ ಬಿಟ್ಟರೆ ಕೆಳಗೆ ಬರುತ್ತೆ, ಬಿದ್ದು ಹೋಗುತ್ತೆ. ಯಾಕೆ? ಗುರುತ್ವಾಕರ್ಷಣ ಶಕ್ತಿ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಈ ನ್ಯೂಟನ್ಗೆ ಇವಾಗೆಲ್ಲ ಉದಾಹರಣೆ ಕೊಡ್ತೀವಲ್ಲ, ನಾವೆಲ್ಲ ಕ್ಲಾಸಲ್ಲಿ ಓದ್ತೀವಲ್ಲ, ಅದೇ ಉದಾಹರಣೆ. ಫಲ, ಅಲ್ಲಿ ಫಲ ಅಂತ ಹೇಳಿದ್ದಾರೆ ಅಷ್ಟೇ. ಫಲ ಪದ್ಧತಿ ನೋಡಿ, ಇದು ಯಾವಾಗ ಮಾಡಿದ್ದಿದ್ದು? ಇದು ಮತ್ತೆ ಇಷ್ಟಕ್ಕೆ ನಿಲ್ಲಿಲ್ಲ. ಅವನು ಒಂದು ಇಲ್ಲಿ ಪೂರ್ವ ಪಕ್ಷಿ ಒಂದು ಪ್ರಶ್ನೆ ಹಾಕ್ತಾನೆ. ಅಲ್ಲ ಸ್ವಾಮಿ, ಈ ಗುರುತ್ವಾಕರ್ಷಣೆ ಅಂತ ಹೇಳಿದ್ರಿ, ಎಲ್ಲ ಮೇಲ್ಗಡೆ ಪ್ರತಿಬಂಧಕ ಯಾವುದು ಇಲ್ಲದೆ ಇದ್ರೆ, ಪ್ರತಿಬಂಧಕ ಯಾವುದು ಇಲ್ಲದೆ ಇದ್ರೆ ಅಂದೇನು? ಆ ಬೀಳುತ್ತಲ್ಲ, ಅದಕ್ಕೆ ಪ್ರತಿಬಂಧಕ, ಅದಕ್ಕೆ ಆಪೋಸಿಟ್. ಆ ಏನೂ ಶಕ್ತಿ ಇಲ್ಲದೆ ಹೋಗ್ಬಿಟ್ರೆ ಅದು ಕೆಳಗಡೆ ಬೀಳುತ್ತೆ. ಇಲ್ಲ, ಇವಾಗ ಎಲ್ಲ ಕೆಳಗಡೆ ಬೀಳುತ್ತೆ, ಗುರುತ್ವಾಕರ್ಷಣೆ ಇದೆ ಅಂತ ಹೇಳಿದ್ರಿ, ಹೌದು ತಾನೆ? ಹೌದಪ್ಪ. ನಿಮ್ಮ ಪ್ರಕಾರ ಏನಾಗಬೇಕು? ಎಲ್ಲ ಅಧೋಮುಖವಾಗಿ ಬರಬೇಕು. ಯಾಕೆ? ಭೂಮಿಯ ಕೆಳಗಳ್ತಾ ಇರೋದು ಬರಬೇಕು. ಆದರೆ ಏನಾಗಿದೆ? ಹಾಗಿಲ್ಲ. ಅಂದರೆ ಇಲ್ಲೇನಪ್ಪ ಹಾಗಿಲ್ಲ, ಮೇಲ್ಗಡೆ ಹೆಸ್ರು ಚೆಂಡು ಕೆಳಗಡೆ ಬೀಳಲ್ವಾ? ಹಣ್ಣು ಕೆಳಗಡೆ ಬೀಳಲ್ವಾ? ಇಲ್ಲ ಸ್ವಾಮಿ, ನಾವು ಹೇಳ್ತೀವಿ ಕೇಳಿ. ಏನು? ಒಂದು ಮರ ಇದೆ, ಒಂದು ಮರಕ್ಕೆ ನೀವು ಆ ಬುಡಕ್ಕೆ ನೀರು ಹಾಕ್ತೀರಾ, ಮೇಲ್ಗಡೆ ಎಲ್ಲೂ ನೀರು ಹಾಕಲ್ಲ, ಯಾವ ಕೊಂಬೆಗೂ ಹಾಕಲ್ಲ, ಎಲ್ಲೂ ಹಾಕಲ್ಲ. ಆದರೆ ಆ ಗಿಡಕ್ಕೆ ಅಥವಾ ಮರಕ್ಕೆ ಹಾಕಿದ ಬುಡಕ್ಕೆ ಹಾಕಿದ ನೀರು ಆ ಮರದಲ್ಲಿ ತುದಿಯ ಒಂದು ಪಾಯಿಂಟ್ ಇರುತ್ತಲ್ಲ, ಎಷ್ಟೋ ಎತ್ತರ ಇರುತ್ತೆ, ಒಂದು 50 ಅಡಿ ಎತ್ತರ ಇರುತ್ತೆ ಅಂತ ಇಟ್ಕೊಳ್ಳಿ ಮರ, ಅಲ್ಲಿ ಚಿಗುರಿರುತ್ತಲ್ಲ, ಅದೂ ಕೂಡ ಹಸಿರಾಗಿಯೇ ಇರುತ್ತೆ. ಯಾತಕ್ಕೆ? ಇಲ್ಲಿ ಹಾಕಿದ್ದ ನೀರು, ಆಹಾರ ಅಂತಕ್ಕಂಥದ್ದು ಅಲ್ಲಿಗೆ ಹೋಯಿತು. ಅಲ್ಲಿಗೆ ಊರ್ಧ್ವಮುಖ ಪ್ರಯಾಣವೋ ಅಧೋಮುಖ ಪ್ರಯಾಣವೋ? ಊರ್ಧ್ವಮುಖ ಪ್ರಯಾಣ. ಹೇಗೆ ಸ್ವಾಮಿ ಹೋಯಿತು? ಗುರುತ್ವಾಕರ್ಷಣೆ ಎಲ್ಲೋ ಕೆಳಗೆ ಬರಬೇಕು, ಹೋಗಲೇಬಾರದು ಮೇಲ್ಗಡೆಗೆ ಅಂತ ಹೇಳಿ, ಅದಕ್ಕೆ ಆ ಸಮಾಧಾನವನ್ನು ಅವ್ರದ್ದು ನೋಡಪ್ಪ, ಅದಕ್ಕೇನೆ ಸಂಯೋಗಾಭಾವೇ ಅಂತ ನಾವು ಹೇಳಿದ್ದು ಅಂಥೇಳಿ ಅದನ್ನು ಸುಮಾರು ಒಂದು 2-3 ಪೇಜ್ ವಿಸ್ತಾರ ವಿವರಿಸ್ತಾರೆ. ಅಂದರೆ ಹೇಗೆ ಇವತ್ತಿನ ಒಂದು ವಿಜ್ಞಾನದಲ್ಲಿ ಅದು ಇವೆಲ್ಲ ಹಿಂದೆ ಇದ್ದಿದ್ದೂ ಹೇಳ್ತಾ ಇದ್ದೇನೆ ಅಷ್ಟೇ, ಇದೆಲ್ಲ ಇದು ಬಂತು ಅಂತ ಸೇರಿಸ್ಕೊಳ್ತಾ ಇದ್ದಾರೆ. ಇಂಥವ್ರು ನೋಡಿ ನಮಗೆ ಅದು ನೆನಪಿಗೆ ಬರೋದಿಲ್ಲ. ಇಂಥ ವಿಜ್ಞಾನ ಓದುವಾಗ ಈ ಕಣಾದ ಅಂತಕ್ಕಂಥ ಎಲ್ಲಿ ನೆನಪಿಗೆ ಬರುತ್ತೆ? ಕಣಾದ ಕಣಾದ ಎಷ್ಟು ಜನಕ್ಕೆ ಗೊತ್ತಿದೆ ಕಣಾದ ಅಂತ ಅನ್ನೋದು? ಆದರೆ ಒಂದು ವಿಚಾರ ಹಿಂದೆ ಹೇಳಿದ್ದೆ ನಾನು, ಈಗ ಒಂದು 25-30 ವರ್ಷದ ಹಿಂದೆ NAL ನ್ಯಾಷನಲ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಲ್ಯಾಬೊರೇಟರಿ ಇದೆಯಲ್ಲ, ಅಲ್ಲಿ ಒಬ್ಬರು ಡೈರೆಕ್ಟರ್ ಇದ್ದರು. ಅವರು ಇವೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದರು, ಅಯ್ಯರು. ಅವರು ವೈಶೇಷಿಕ ಸಿದ್ಧಾಂತ, ವೇದಾಂತ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದರು. ಅವರು ಒಂದು ಮ್ಯಾಗಝೈನ್ ತಂದರು. ಅದರಲ್ಲಿ ಈ ದೇಶ ವಿದೇಶಗಳ ಪ್ರಖ್ಯಾತ ವಿಜ್ಞಾನಿಗಳು ಲೇಖನ ಕೊಟ್ಟಿದ್ದರು, ಆ ವಿಜ್ಞಾನ ಬಗ್ಗೆ ಲೇಖನ. ಅದಕ್ಕೆ ಏನು ಹೆಸರಿಡಬೇಕು, ಆ ಸೊವಿನೀರ್ಗೆ ಏನು ಹೆಸರಿಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಅವರು ಒಂದೇ ಮಾತು ಹೇಳಿದ್ರು, ನೋಡಿಯಪ್ಪ, ಇಷ್ಟೆಲ್ಲ ಲೇಖನಗಳು ಬಂದಿದೆ ನಮಗೆ, ದೇಶ ವಿದೇಶಗಳ ಪ್ರಖ್ಯಾತ ವಿಜ್ಞಾನಿಗಳ ಬರ್ಕೊಟ್ಟಿದ್ದಾರೆ, ಇವತ್ತಿಗೂ ಇದೆ ಆ ಪುಸ್ತಕ ಇದೆ, ಇದಕ್ಕೆ ನಾವು ಕಣಾದ ಅಂತ ಹೆಸರಿಟ್ಟೋಣ. ಪುಸ್ತಕಕ್ಕೆ ಅದೇ ಹೆಸರು, ಅಭಿಧಾನ ಕಣಾದ ಅಂತ. ಇವತ್ತಿಗೂ ಇದೆ ಆ ಪುಸ್ತಕ, ಒಂದು 30 ವರ್ಷ ಇದೆ, ಏನು ಗೊತ್ತಿಲ್ಲ, ಸಿಕ್ಕುತ್ತೆ, ಇಲ್ಲಲ್ಲ, ಕಣಾದ ಅಂತ ಇವತ್ತು ಹೆಸರಿಟ್ಟಿದೆ ಅದಕ್ಕೆ. ಯಾಕೆ? ಸೈನ್ಸ್ ವಿಜ್ಞಾನದ ಸಂಬಂಧಪಟ್ಟ ಲೇಖನಗಳೆಲ್ಲ ಇದೆ ಅದರಲ್ಲಿ. ಇರಲಿ, ಅದು ಬೇರೆ ಎಲ್ಲ ವಿಚಾರವಾಯಿತು. ಹೀಗೆ ದೃಷ್ಟ ನಿಮಿತ್ತ ಇದೆಯಲ್ಲ, ಅದು ನಿಮಿತ್ತ ಪ್ರತ್ಯಾಖ್ಯಾತಂ, ಅದನ್ನು ನಾವು ತೆಗೆದು ಹಾಕಿದ್ದಾಯಿತು ಅಂತಿದೆ. ಇಷ್ಟು ಸಾಕು. ಇದರ ಮುಂದೆ ನೋಡೋಣ. ಸ್ವಲ್ಪ ಸ್ವಲ್ಪ ನಿಧಾನವಾಗ್ತಾ ಇದೆ, ಕ್ಷಮಿಸಬೇಕು. ಇವೇನು ಬೇರೆ ಬೇರೆ ವಿಚಾರ ಇದೆಯಲ್ಲ, ಇದು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದಷ್ಟೇ. ಆಯಿತು, ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.